ಮಾನ್ಯ ಸಭಾಪತಿಯವರೇ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಿಂದ ಬಾಧಿತರಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಾನ್ UGC ಅತಿಥಿ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಲು ಕಾನೂನು ರಚಿಸುವ ಬಗ್ಗೆ ಮಾನ್ಯ ಉನ್ನತ ಸಚಿವರನ್ನು ಗಮನ ಸೆಳೀತಾ ಇದ್ದೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ಮಾನ್ಯ ಹಿರಿಯ ಸದಸ್ಯರಿಗೆ ಭಾಳ ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಮಾನ್ಯ ಸದಸ್ಯರು ಅದರಲ್ಲಿ ಏನಾದರೂ ಹೆಚ್ಚುವರಿ ಕೇಳೋದಿದ್ರೆ ಖಂಡಿತ ಉತ್ತರಿಸಲಿಕ್ಕೆ ರೆಡಿ ಇದೆ. ಮಾನ್ಯ ಸಭಾಪತಿ ಅವರೇ, ಸವಿಸ್ತರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ವಾದ ಮಾಡ್ತಾ ಇಲ್ಲ. ಈಗಾಗಲೇ ಉನ್ನತ ಸಚಿವರಿಗೆ ನಮ್ಮ ಸಭಾಪತಿಯವರು ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸುಮಾರು 6,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕಳೆದ 20 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರೂ ನಾನ್ UGC ಅತಿಥಿ ಉಪನ್ಯಾಸಕರಾಗಿದ್ದಾರೆ. ಇತ್ತೀಚಿನ ಮಾನ್ಯ ಉಚ್ಚ ನ್ಯಾಯಾಲಯದ UGC ಅರ್ಹ ಉಪನ್ಯಾಸಕರ ಪರ ನೀಡಿರುವ ತೀರ್ಪಿನಿಂದ ನಾನ್ UGC ಉಪನ್ಯಾಸಕರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ನ್ಯಾಯಾಲಯದ ಈ ಆದೇಶದಿಂದ 20 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬಂದ ಈ ಉಪನ್ಯಾಸಕರು ಕುಟುಂಬದೊಂದಿಗೆ ಬೀದಿ ಪಾಲಾಗುತ್ತಿದ್ದಾರೆ. ಇದೇ ವ್ಯಕ್ತಿಯನ್ನು ಅವಲಂಬಿಸಿರುವ ಉಪನ್ಯಾಸಕರಿಗೆ ಕಟ್ಟಿಕೊಡುವುದು ಸರ್ಕಾರದ ಜೀವನ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಅತಿಥಿ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಲು 2009ರ MPL ಪದವಿಯನ್ನು ಪರಿಗಣಿಸಿ ಅವರ ಗೌರವಯುತವಾಗಿ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಈಗಾಗಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧ ಪ್ರಾರಂಭಿಸಿರುವ ಕೌನ್ಸಿಲಿಂಗನ್ನು ಮುಂದೂಡಿ ನಾನ್ UGCಯನ್ನು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುಳಿದ ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗ್ ಮೂಲಕ ತೆಗೆದುಕೊಳ್ಳುವಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಈ ಸಂದರ್ಭದಲ್ಲಿ ಗದಗದಲ್ಲಿ ಏನು ಸುಮಾರು ಬಿಜಾಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಿಂದ ಬಂದಂಥ ಉಪನ್ಯಾಸಕರು ಧರಣಿ ಮಾಡು ಹೇಳಿದಾಗ ಒಬ್ಬರು ಪೆಟ್ರೋಲ್ ಮೇಲೆ ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಡುವಂಥ ಪ್ರಸಂಗ ಕೂಡ ನಿರ್ಮಾಣ ಆಗಿತ್ತು. ಆದ್ದರಿಂದ ನಾನು ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ, ಏನು ಉಪನ್ಯಾಸಕರ ಬೇಡಿಕೆ ಅದನ್ನು ಪರಿಗಣಿಸಬೇಕೆಂದು ಕೇಳ್ಕೊಂಡು ನಾನು 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಭೋಜೇಗೌಡರು. ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಮಾನ್ಯ ಸಚಿವರು ಇಲ್ಲೇ ಕೂತಾರೆ. ಹಲವಾರು ಬಾರಿ ಸಭೆಗಳು ಕೂಡ ನಡೆಸಿದ್ದಾರೆ. ಇವತ್ತು ಪ್ರೈಮರಿ ಎಜುಕೇಷನಿಂದ ಡಿಗ್ರಿಯವರೆಗೆ ಪೂರ್ಣ ಅತಿಥಿ ಉಪನ್ಯಾಸಕರಿಂದಲೇ ಇವತ್ತು ಎಲ್ಲ ಪಾಠ ಪ್ರವಚನಗಳು ನಡೀತಾ ಇರೋದು. ಅತಿಥಿ ಉಪನ್ಯಾಸಕರು ಇಲ್ಲದೇ ಇದ್ದರೆ ಅಧ್ಯಕ್ಷರೇ ಯಾವ ಕಾಲೇಜುಗಳು ನಡೀತಾ ಇರಲಿಲ್ಲ. ಇದನ್ನು ಗಮನ ಮಾಡಬೇಕು. ನಾನು ಇಷ್ಟೇ ಹೇಳೋದು, ನಾನು ಜಾಸ್ತಿ ಹೇಳಲ್ಲ, ಅವ್ರು ಗೊತ್ತಿದೆ ಅವರಿಗೆ, ಸಚಿವರಿಗೆ. ಅಪ್ಡೇಟ್ ಆಗಬೇಕು. ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಮಕ್ಕಳಿಗೆ ಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಕ್ವಾಲಿಟಿ ಆಫ್ ಎಜುಕೇಷನ್ನು ಅಪ್ಡೇಟ್ ಆಗಬೇಕು ಕಾಲಕ್ಕೆ ಅನ್ನೋದು ವಿಚಾರದಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಆಗಿದ್ರೆ ನಿಮಗೆ ಇದೇ ಅತಿಥಿ ಉಪನ್ಯಾಸಕರಿಂದ ಕಳೆದ 15-20 ವರ್ಷಗಳಿಂದ ನೀವು ಕೆಲಸ ದುಡಿಸ್ಕೊಂಡ್ರಲ್ಲ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಹೇಳಲ್ಲ. ನಾವು ಇರ್ತಕ್ಕಂಥ ವಸ್ತುಸ್ಥಿತಿಯಲ್ಲಿ ಕಳೆದ 15-20 ವರ್ಷದಿಂದ ಇವ್ರ ಕೈಲಿ ದುಡಿಸ್ಕೊಂಡ್ರಲ್ಲ, ಆಗ ಈ ಉಪನ್ಯಾಸಕರು ಫಿಟ್ ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ನಿಮಗೆ? ಅವ್ರಿಗೇನೆ ವೆಯ್ಟೇಜ್ ಏನಾರು ಕೊಡಬೇಕಲ್ಲ. ಅವ್ರಿಗೆ 15 ವರ್ಷ 20 ವರ್ಷ ದುಡ್ದವ್ರಿಗೆ ಅಂತ ಕೊಟ್ಟು ವೆಯ್ಟೇಜ್ ಕೊಟ್ಟು ಅವ್ರನ್ನ ಈಗ ನೆಟ್ಟು, ಸ್ಲೆಟ್ಟು, ಡಾಕ್ಟ್ರೇಟು ಅವೆಲ್ಲ ಬೇಕು, ಕರೆಕ್ಟ್, ಒಪ್ತೀನಿ ನಾನು, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಅಂಥವ್ರನ್ನೂ ಕೂಡ ಆಚೆ ಕೈ ಬಿಟ್ಟಿದ್ದೀರಿ. ಇವತ್ತು ಅವ್ರನ್ನ ಆಮೇಲೆ ಅವರಿಗೆ ಕೊಡ್ತಕ್ಕಂಥದ್ದು ಸಭಾಪತಿಗಳೇ ಎಂಥ ಶೋಚನೀಯ ಅಂದರೆ,
12 ತಿಂಗಳು ವರ್ಷಕ್ಕೆ 10 ತಿಂಗಳು ಸಂಬಳನೂ ಕೊಡಲ್ಲ ಸರ್. 8 ತಿಂಗಳು ಮಾಡ್ತೀರಿ. ಆಮೇಲೆ ಅತಿಥಿ ಉಪನ್ಯಾಸಕರನ್ನ ಯಾವ್ಯಾವ ರೀತಿ ಬಳಕೆ ಮಾಡ್ಕೋಬೇಕು ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ ನೀವು, ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ. ಮತ್ತು ಅವರು ಅಷ್ಟೇ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆಯಿಂದ ನಿಮಗೆ ಕೆಲಸನೂ ಮಾಡಿದ್ದಾರೆ, ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ. ತೆಗೀರಿ ನಮ್ಮ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಈಗ ನನ್ನ ಉದಾಹರಣೆ, ನಾನು ಚಿಕ್ಕಮಂಗ್ಳೂರಿನಲ್ಲಿ ಸುಮಾರು 150 ಜನ ಇದ್ದಾರೆ ಲೆಕ್ಚರ್ಸು ನಮ್ಮ ಕಾಲೇಜ್ನಲ್ಲಿ, ADH ನಾನು ಓದಿದ ಕಾಲೇಜಿನಲ್ಲಿ 120 ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಕೇವಲ ಪರ್ಮನೆಂಟ್ 30 ಜನ ಇರ್ತಕ್ಕಂಥದ್ದು. ಆ 120 ಜನ ಇಲ್ಲಿದೆ ಈ ಕಾಲೇಜ್ ನಡೆಸೋದು ಹೆಂಗೆ? ನಡೆಸಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡಿ ಈಗ ನೀನು ಮನೆಗೆ ಹೋಗು ಅಂತ ಹೇಳಿದ್ರೆ ಮನೆಗೆ ಹೋಗಿ ಏನು ಮಾಡ್ಬೇಕ್ರಿ ಅವನು? ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಏನಿದೆ ಕಾನೂನು ಸಚಿವರೇ, ಅವ್ರಿಗೆ ಗೊತ್ತಾಗ ಸಚಿವರಿಗೆ ಗೊತ್ತು. 10,000, 12,000, 8,000. ನಮ್ಮಲ್ಲಿ ಹೈಸ್ಕೂಲಲ್ಲಿ 8,000ಕ್ಕೂ ಕೆಲಸ ಮಾಡಿದ್ದಾರೆ. PUC ಒಳಗೆ 8,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯೊಳಗೆ ಕೆಲಸ ಮಾಡಿ ಕೂಡ ಈಗ ಅವ್ರಿಗೇನೋ ಒಂದು ಆಶಾದಾಯಕವಾಗಿ ಪರಿಸ್ಥಿತಿಲಿ ಮೊನ್ನೆ ನೀವು 20-30 ರೂಪಾಯಿ ಮೊನ್ನೆ ಮಾಡಿ ಕೊಟ್ಟಿದ್ದೀರಿ. ಡಿಗ್ರಿ 40,000 ಬರ್ತದೆ, 40, 20 ನಾವು 35,000 ಕೊಡಿ ಅಂತೇಳಿ ನಾವು ಭಾಳ ಬೇಡಿಕೆ ಇತ್ತು. 35,000ದಿಂದ 40,000 ಕೊಟ್ಟಿದ್ದೀವಿ. ಇವತ್ತು 10,000 ಕೆಲಸ, 10,000 ರೂಪಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನು ತೆಗೆದಿದ್ರಿ ಇವತ್ತು. ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಅವಾಗ ಹಂಗಿದ್ರೆ ಇಲ್ಲಿವರೆಗೆ ಅವ್ರು ಕೆಲಸ ಮಾಡಿದ್ದು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಂಥ ಎಜುಕೇಷನ್ನು ವ್ಯರ್ಥನಾ? ದಯಮಾಡಿ ಗಮನ ಮಾಡಿ. ಇವತ್ತು ಎಲ್ಲ ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರು ಏನು ಕೇಳಿದ್ದಾರೆ ಬಾಬಣ್ಣ ಹುಕ್ಕೇರಿಯವರು ಇವತ್ತು ಕೇಳಿರ್ತಕ್ಕಂಥ ನಿಮ್ಮ ಗಮನ ಸೆಳೆಯ ವಿಚಾರದಲ್ಲಿ ಅನೇಕ ಬಾರಿ ನಾವು ಕೂಡ ಸ್ಟಾರ್ ಕ್ವಶನ್ ಆಗಲಿ ಕೇಳೋಣ ಅಂತಿದ್ರೆ ಅದು ಆಗಿಲ್ಲ. ಆದರೆ ಇವತ್ತು ಗಮನ ಸೆಳೆಯ ಸೂಚನೆ ಎಲ್ಲರ ಅವಕಾಶ ಸಿಗ್ತಲ್ಲ ಅಂತ ನಾನು ಇವತ್ತು ಮಾತಾಡ್ತೇನೆ. ಭಾಳ ಜನ ಮಾತಾಡಿದ್ದಾರೆ, ಎಲ್ಲರ ಅಳಲು ಇದೆ. ಅವರಿಗೆ ಮಾನವೀಯತೆ ದೃಷ್ಟಿ ಒಂದು ಕಡೆ, ಇನ್ನೊಂದು ಕಡೆ ಅವರ ಜೀವನನ ಸಂಪೂರ್ಣವಾಗಿ ನೀವು ತೆಗಿಯೋಕ್ಕೆ ಹೋಗಬೇಡಿ. ನೀವು ನೋಡಿ, ನೀವು ಅವರು ಇಲ್ಲಿವರೆಗೆ ಕೆಲಸ ಮಾಡಿರ್ತಕ್ಕಂಥ ವಿಚಾರವನ್ನು ಗಮನ ಮಾಡಿ ಅದಕ್ಕೆ ಯಾವ ರೀತಿ ಅವ್ರನ್ನ ಉಳಿಸ್ಕೋಬೇಕು ಮತ್ತು ಅವರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಕ್ಕಿಲ್ಲ ಅನ್ನೋ ವಿಚಾರ ಗಮನ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿ ಅಂತೇಳಿ ನಿಮ್ಮನ್ನು ಕೇಳ್ತೀನಿ. ಸಂಕನೂರ್ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ 2023 ಏನು ಚುನಾವಣೆ ಅದರ ಪ್ರಣಾಳಿಕೆ ಒಳಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರನ್ನು ನಾವು ಕಾಯಂಗೊಳಿಸ್ತೀವಿ, ಅವರಿಗೆ ಸೇವಾ ಭದ್ರತೆ ಕೊಡ್ತೀವಿ ಕೊಂಡುಕೊಂಡು ಪ್ರಣಾಳಿಕೆಗಳನ್ನು ನಾವು ಹೇಳಿದೆ. ಮುಖ್ಯಮಂತ್ರಿಗಳು ಹಲವಾರು ವೇದಿಕೆ ಮೇಲೆ ನಡೆದಂಥ ಸರ್ಕಾರ ಯಾವುದಾದ್ರೂ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ದರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳ್ತಿದ್ದಾರೆ. ಆ ವಿಚಾರದೊಳಗೆ ನಾವು ಒಪ್ಪಿಕೊಂತೀನಿ. ಇವತ್ತು ಕೋರ್ಟ್ ಆದೇಶ ಹಿನ್ನೆಲೆಯೊಳಗೆ ನಾನು UGC ಅವ್ರನ್ನ ತೆಗಿತಾ ಇದ್ದೇನೆ. ಅದರ ನಮ್ಮ ಮನವಿ ಏನಪ್ಪ ಅಂತಂದರೆ 25 ವರ್ಷಗಟ್ಟ ಅವರು ಸೇವೆ ಮಾಡ್ಯಾರ, ಪ್ರಾಮಾಣಿಕ ಸೇವೆ ಮಾಡ್ಯಾರ, ಒಳ್ಳೆಯ ರಿಸಲ್ಟನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ಮಾನವೀಯತೆ ದೃಷ್ಟಿಯಿಂದ ಇದೊಂದು ಸ್ಪೆಷಲ್ ಕಾನೂನು ರೂಪಿಸಿ ಸರ್. ಸರ್ಕಾರಕ್ಕೆ ಮನಸ್ಸು ಮಾಡಿದರೆ ಯಾವುದೂ ದೊಡ್ಡಗದಲ್ಲ. ಹಿಂದೆ ಸಾಕಷ್ಟು ಉದಾಹರಣೆಗಳದಾವು. ಕಾಂಟ್ರಾಕ್ಟ್ ಟೀಚರ್ಸನ್ನು ನೀವು ಪರ್ಮನೆಂಟ್ ಮಾಡಿದಿರಿ ಮತ್ತು ಪೌರ ಕಾರ್ಮಿಕರನ್ನು ಕೂಡ ಪರ್ಮನೆಂಟ್ ಮಾಡಿರಿ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಬೇಕಾದ ಮಾಡ್ಬೋದು. ಹಾಗಾಗಿ ಇದಕ್ಕೊಂದು ಸ್ಪೆಷಲ್ ಕಾನೂನನ್ನು ನಿಯಮಾವಳಿ ಅಂತ ಕಾನೂನು ಮಾಡಿ ಅವ್ರಿಗೆ ದಯವಿಟ್ಟು ಸೇವಾ ಭದ್ರತೆ ಕೊಡಿ ಅಂತ ನಾವು ಕೇಳ್ತೀವಿ. ನೀವು ಪರ್ಮನೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ 60 ವರ್ಷ ನಿವೃತ್ತಿ, ಅಲ್ಲಿ ಮಟ್ಟ ಅವ್ರನ್ನ ಪರ್ಮನೆಂಟ್ ಹಂಗೆ ಇಡಿ, ಸೇವಾ ಭದ್ರತೆ ಕೊಡಿ. ಮತ್ತು ಇಲ್ಲಿವರೆಗೆ ಅವರು 25 ವರ್ಷ ದುಡ್ದಾರಲ್ಲ, ಇವು ತೆಗಿತೀರಿ. ಯಾಕೆ ತೆಗಿತೀರಿ? UGC ಎಲಿಜಿಬಿಲಿಟಿ ಇಲ್ಲ, ಅರ್ಹತೆ ಇಲ್ಲ ಅಂತ ತಿಳ್ಕೊಂಡು ತೆಗಿತೀರಿ. ಮತ್ತು ಇಷ್ಟು ವರ್ಷ ಪಾಠ ಮಾಡಿದವ್ರು ಏನು ಪದವಿ ತೊಗೊಂಡ್ರ ಹುಡುಗರ ಆ ಪದವಿ ವಾಪಸ್ ತೊಗೊಳಕ್ಕೆ ಬರ್ತದ? ಬರಂಗಿಲ್ಲ ಸರ್. ಇದು ಮಾನವೀಯತೆ ದೃಷ್ಟಿ ಅದ. ಇನ್ನೊಂದು ಪ್ರಶ್ನೆ ಏನಂದ್ರೆ ವಯೋಮಿತಿ ಮೀರ್ಲಿಕ್ಕೆ ಅದ. ಈಗ ತೆಗೆದ್ರಪ್ಪ ಅಂದ್ರೆ ಅವ್ರು ಬೇರೆ ಕಡೆಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ಏಜ್ ಬೇರೆ ಹೋಗಿದೆ, ಬೀದಿ ಪಾಲಾಗಿದ್ದಾರೆ. ಗದಗದಲ್ಲಿ ಸುಮಾರು 15 ದಿನ ಸ್ಟ್ರೈಕ್ ಆಗಿದೆ. HK ಪಾಲ್ರು ಕೂಡ ಅಲ್ಲಿ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇದಕ್ಕೇನಾದರೂ ನಿಯಮಾವಳಿಗಳನ್ನು ರೂಪಿಸಿ ನಿಮಗೆ ಅನ್ಯಾಯ ಆಗಲಾರ್ದಂಗೆ
ನಾವು ಏನಾದರೂ ಸರ್ಕಾರದಿಂದ ಕ್ರಮ ಕೈಗೊಂಡು ಹಿಡಿದುಕೊಂಡು ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ದಾರೆ. ನಾನು 2 ಸಲ ಟೆಂಟ್ಗೆ ಹೋಗಿದ್ದೀನಿ. ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ಅವ್ರು ದಯವಿಟ್ಟು ಉಳಿಸಿ ಸರ್. ಅದೇ ಸ್ಪೆಷಲ್ ಕಾನೂನು ಮಾಡ್ತಿರೋ ಏನು ಮಾಡ್ತಿರೋ ನಾ ಹೇಳಿದ್ರು ಉದಾಹರಣೆ ಕೊಟ್ಟು ನಿಮ್ಮ ಕಾರ್ಮಿಕ ಏನು ಇಲಾಖೆ ಕಾರ್ಮಿಕ ಏನು ಪೌರಸಭೆಯೊಳಗೆ ಕೆಲಸ ಮಾಡ್ರೆ ಮಾಡಲಿಲ್ವಾ? ಹಂಗಿದ್ಕೊಂಡು ಏನು ಮಾಡಿ ಸರ್, ಮಾಡಿ ಅವ್ರು ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿ, ಅವ್ರು ಬೀದಿಗೆ ಹಾಕಬೇಡಿ ದಯವಿಟ್ಟು. ನನ್ನ ಕಳಕಳಿ ವಿನಂತಿ. ಹೇಮಲತಾ ನಾಯ್ಕ್. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ಗ್ರಾಮದಲ್ಲಿ ಉಪನ್ಯಾಸಕರು ಅವರಿಗೆ ಸೇವಾ ಭದ್ರತೆ ಇರಲಾರ್ದೇ ಹಗಲೆಲ್ಲ ಪಾಠ ಮಾಡೋದು, ಪಾಠ ಮಾಡಿದ ನಂತರ ಬಂದು ತಾವು ಮಾಡ್ತಕ್ಕಂಥ ಧರಣಿ ಇದರಲ್ಲಿ ಕುಳಿತಕ್ಕಂಥ ಕೆಲಸ ಕಳೆದ ವರ್ಷದಿಂದ ನಡೀತದೆ, ಅದಕ್ಕಿಂತ ಮುಂಚೆ ಕೂಡ ನಡೀತಾ ಇದೆ. ಅವರು ಕರೆಯೋದು ನೋಡಿದರೆ ಜನಪ್ರತಿನಿಧಿಗಳಿಗೆ ಭಾಳ ಕಷ್ಟ ಅನ್ನಿಸ್ತದೆ. ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆದರೂ ನಾವು ಹೇಳ್ಕೊಡೋದು ಒಂದೇ ಭರವಸೆ, ಮಾತಾಡ್ತೀವಿ. ಈ ಸದನ ಬಂತಂದ್ರೆ ಸಾಕು, ದಿನ ನಮ್ಮ ಮನೆ ಬಾಗಿಲು ಎಡತ್ತಾಕ್ತಾರೆ. ಅವರ ಕುಟುಂಬಗಳಿದ್ದಾವೆ, ಅದಕ್ಕೆ ಭದ್ರತೆ ಏನು ಅಂತಕ್ಕಂಥದ್ದು ಯೋಚನೆ ಭಾಳ ಆಗಿದೆ. ಅದೆಲ್ಲಕ್ಕೂ ಮುಂಚೆ ನಾನು ಈ ಒಂದು ಇದರ ಜೊತೆಗೆ ಕೂಡ ಇನ್ನೊಂದು ಇದು ಇಲ್ಲಿ ಪ್ರಸ್ತಾಪನೆ ಮಾಡಬಾರ್ದು ಅನ್ನೋದೊಂದು ನನಗೆ ಹೊಳಿತಾ ಇಲ್ಲ. ಇನ್ನೊಂದು ಈ ಉಪನ್ಯಾಸಕರ ಜೊತೆಗೆ ಈಗ ತಾನೇ ಸಂಕನೂರು ಸರ್ ಹೇಳಿದರು, PhD MPhil ಮಾಡಿದಿರ್ತಕ್ಕಂಥಲ್ಲ, ಅವರ ಪರಿಸ್ಥಿತಿನೂ ಇನ್ನೂ ಬೇರೆ ಆಗಿಲ್ಲ. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಇಲ್ಲೊಂದು ಸಚಿವರಿಗೆ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಪ್ರಸ್ತಾವನೆಯನ್ನು ಕೂಡ ತಾವು ತಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೇಳ್ತೀನಿ. ಕರ್ನಾಟಕದಲ್ಲಿ ಸುಮಾರು 6,000 ಅತಿಥಿ ಉಪನ್ಯಾಸಕರು ಶಿಕ್ಷಣ ಸೇವೆ ಸಲ್ಲಿಸ್ತಿದ್ದಾರೆ. 300ರಿಂದ 350 ಜನ ಇದ್ದಾರೆ MPhil ಮಾಡಿದರು 2009ರಿಂದ. ಕೇವಲ ಉಪನ್ಯಾಸಕರಲ್ಲ ಇವರು, ನಿಜವಾಗ್ಲೂ ವಿದ್ಯಾರ್ಥಿಗಳು ಬಲ ತಂದು ಕೊಡ್ತಕ್ಕಂಥ ಉಪನ್ಯಾಸಕರು ಇವರು. ಇವತ್ತಿನ ದಿನ ಇವರು UGC ರೂಲ್ ಅಂತ ಹೇಳಿಬಿಟ್ಟು ಇವತ್ತಿನ ದಿನ MPhil ಇದೆ ಮಾಡಿದ್ರೆ ಅವ್ರು ಹೊರಗೋಗಿ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದೆ. ಇವತ್ತು 2010ರಿಂದ 472ನೇ ಸಭೆ ಮಾಡಿ 2014ರಲ್ಲಿ 590ನೇ ಸಭೆಗಳಲ್ಲಿ 2009ರ MPhil ಪದವಿಯನ್ನು ನೆಟ್ ಸಮಾನವಾಗಿ ಪರಿಗಣಿಸಬೇಕಂತ ನಿರ್ಧರಿಸಿದೆ. ಆದರೆ ಇದೇ ನಿಯಮ ಈಗ ದೇಶದ ಇತರ ರಾಜ್ಯಗಳಲ್ಲಿ ಕೂಡ ಜಾರಿಯಾಗಿದೆ. ಈಗ ಜೂನ್ 2025ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಜಾರಿಗೆ ತಂದಿದೆ. ಅದನ್ನು ಆರ್ಡರ್ ಕಾಪಿ ತೋರಿಸ್ಬಿಟ್ಟು ಪಾಪ ಉಪನ್ಯಾಸಕರು ನಮ್ಮನ್ನು ಉಳಿಸಿ ಅಂತಕ್ಕಂಥ ಕೆಲಸ ಇವತ್ತು ಅವ್ರದ್ದನ್ನಾಗಿದೆ. 1421 ಉಪನ್ಯಾಸಕರಿಗೆ 2009ರಲ್ಲಿ MPhil ಪದವಿಯನ್ನು ಒಂದು ಬಾರಿ ನೆಟ್ ವಿನಾಯಿತಿ ನೀಡಿ UGC ಮಾನ್ಯತೆ ಮತ್ತು ಸೌಲಭ್ಯಗಳನ್ನು ನೀಡಿದೆ. ಇದಕ್ಕೆ ಶಿಫಾರಸು ಮಾಡಿದ ಕೇಂದ್ರ ಸಚಿವರು ನಿತಿನ್ ಗಡ್ಕರಿ ಸರ್ ಅವರು ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ಆದರೆ ಮಹಾರಾಷ್ಟ್ರದಲ್ಲಿ ಸಾಧ್ಯವಾದದ್ದನ್ನು ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅವ್ರ ಬಗ್ಗೆ ನಾವು ಯಾಕೆ ಅಷ್ಟೊಂದು ಕಾಳಜಿ ವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ? ಯಾಕಂತಂದರೆ ದಿನ ಬೆಳಗಿದ್ರೆ ಆ ಯುವಕರು, ಆ ಕುಟುಂಬ ಇದ್ದಂಥವ್ರನ್ನ ನೋಡಿದರೆ ಭಾಳ ಬೇಜಾರಾಗ್ತದೆ. ಇವತ್ತು UGC ನಿಯಮಗಳು ರಾಜ್ಯ ಭಾಷೆಗಳಂತೆ ಬದಲಾಗುತ್ತಿದ್ದೀವೆಯಾ? BJP ಸರ್ಕಾರ ಇದ್ದಾಗ ಅತಿಥಿ ಉಪನ್ಯಾಸಕರ ಸಂಬಳ ಮತ್ತು C&R ತಿದ್ದುಪಡಿ ಮಾಡಿದರು. ಉದ್ಯೋಗ ಭದ್ರತೆ ನೀಡುವ ದಿಕ್ಕಿನಲ್ಲಿ ಕ್ರಮ ಕೂಡ ಆಯಿತು. ಅವಾಗ ಅವರು ಪ್ರತಿಭಟನೆ ಮಾಡ್ತಾ ಇದ್ದರು ಕೂಡ. ಅದಲ್ಲದೆ ಈ ಸರ್ಕಾರ ಬಂದ ನಂತರ 6,000 ಉಪನ್ಯಾಸಕರ ಕೆಲಸದಿಂದ ತೆಗೆದು ಹೊರತಳ್ಳಲಾಗಿದೆ. ನಿಜವಾಗ್ಲೂ ಹೇಳ್ಬೇಕು, ಭಾಳ ಬೇಜಾರು ಅನ್ನಿಸ್ತದೆ. ಮೊನ್ನೆ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠವು 2009ರಲ್ಲಿ MPhilಗೆ ಅವಕಾಶ ನೀಡಲು ನಿರ್ದೇಶನ ನೀಡಿದೆ. ಆದರೂ ಈ ಸರ್ಕಾರ ಕೌನ್ಸಿಲಿಂಗ್ ನಡೆಸಿ ಅರ್ಹರನ್ನು ಹೊರೆ ಹಾಕಿದೆ. ಅದಲ್ಲದೆ ಕಾನೂನು ಪಾಲಿಸಬೇಕಾದ ಸರ್ಕಾರ ಇವತ್ತು ಕಾನೂನು ಉಲ್ಲಂಘನೆ ಮಾಡಿದರೆ ನ್ಯಾಯ ದೊರಕೋದು ಹೆಂಗೆ ಅಂತಕ್ಕಂಥದ್ದು ಆ ಉಪನ್ಯಾಸಕರ ಪ್ರಶ್ನೆ ಆಗಿದೆ. ಒಂದೇ ಹೇಳೋದು ಅಂದರೆ ಅರ್ಹತೆ ಒಂದೇ, ಪದವಿ ಕೂಡ ಒಂದೇ, UGC ಮಾನ್ಯತೆ ಒಂದೇ, ಆದರೆ ಅವಕಾಶ ಮಾತ್ರ ಬೇರೆ ಬೇರೆ. ಅವ್ರಿಗಿದೆ, ಇವ್ರಿಗಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಒಬ್ಬರ ಕಣ್ಣಿಗೆ ಬೆಣ್ಣೆ, ಒಬ್ಬರ ಕಣ್ಣಿಗೆ ಸುಣ್ಣ ಅಂತ ಒಂದು ಉದಾಹರಣೆಗಾಗಿ ಹೇಳ್ಬೋದು. ಕಾಯಂ ಉಪನ್ಯಾಸಕರಿಗೆ ನೆಟ್ ವಿನಾಯಿತಿ ಇದೆ, ಆದರೆ ಅತಿಥಿ ಉಪನ್ಯಾಸಕರಿಗೆ ದ್ವಾರ ಬಂದಾಗಿದೆ.
ಮತ್ತು ಇದು ನ್ಯಾಯವಲ್ಲ, ಇದು ಅನ್ಯಾಯ ಕೂಡ ಅಂತ ಅವರ ಕೂಗು ಕೂಡ ಇದೆ. ಇದು ಅಂಕೆ ಸಂಖ್ಯೆಗಳ ವಿಷಯ ಅಲ್ಲ, ಇದು ಬದುಕಿನ ಪ್ರಶ್ನೆ. ಈ ನಿರ್ಧಾರದ ಬಲೆಗೆ 300 ಕುಟುಂಬಗಳು ಬಲಿಯಾಗ್ತಕ್ಕಂಥ ಒಂದು ಸ್ಥಿರತೆ ಒಂದು ಸಮಯ ಬಂದಿದೆ ಇವತ್ತಿನ ದಿನ. ಮಾನ್ಯ ಸಭಾಧ್ಯಕ್ಷರೇ, ಈ ಸದನದಲ್ಲಿ ನಾನು ಸ್ಪಷ್ಟವಾಗಿ ಕೇಳ್ಕೊಳ್ತೀನಿ, ತಮ್ಮ ಮೂಲಕ ಸಚಿವರಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ MPhil ಆಗಿರ್ತಕ್ಕಂಥ ಒಂದು ಈ ಬಾರಿ ಪದವೀಧರರಿಗೆ ವಿನಾಯಿತಿ ನೀಡಿ ಮುಂದಿನ ನೇಮಕಾತಿಯಲ್ಲಿ ಪರಿಗಣಿಸಿ ಅವರ ಕುಟುಂಬಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತ ನಾನು ವಿನಯಪೂರ್ವಕ ಪ್ರಾರ್ಥನೆ ಮಾಡ್ತೀನಿ. ರವಿಕುಮಾರ್. ಪ್ರಕಾಶ್ ಹುಕ್ಕೇರಿ ಸಾಹೇಬರು ಭಾಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ, ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಆಯಿತು. UGC ವಿದ್ಯಾರ್ಹತೆ ಹೊಂದಿರುವವರ ಸಂಖ್ಯೆ 4068. ಆಮೇಲೆ UGC ವಿದ್ಯಾರ್ಹತೆ ಹೊಂದಿರುವವರು 4068 ಆದರೆ UGC ವಿದ್ಯಾರ್ಹತೆ ಪಡೆಯದವರ ಸಂಖ್ಯೆ 6904. ಈಗ ತೊಂದರೆಗೆ ಸಿಕ್ಕಾಕೊಳ್ಳೋರು ಯಾರು ಅಂತ ಹೇಳಿದ್ರೆ 6904 ಜನ. ಇವ್ರಿಗೆ ಸ್ಯಾಲ್ರಿ ಎಷ್ಟು ಅಂತೇಳಿದ್ರೆ 32,000 ರೂಪಾಯಿಂದ 40,000 ರೂಪಾಯಿ. ಇಷ್ಟು ಹಣದಲ್ಲಿ ಅವ್ರು ಹೆಂಗೆ ಜೀವನವನ್ನು ನಡೆಸಬೇಕು, ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡಬೇಕು, ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಹೆಂಗೆ, ಏನು ಪರಿಸ್ಥಿತಿ ಇವತ್ತಿನ ಆಧುನಿಕ ಪರಿಸ್ಥಿತಿನಲ್ಲಿ ಅನ್ನುವಂಥ ಪ್ರಶ್ನೆ ಇದೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇವೆಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಒಬ್ಬ ಫ್ಯಾಕಲ್ಟಿ ಆಗಿನೇ ಕೆಲಸ ಮಾಡಿರ್ತಕ್ಕಂಥವ್ರು, ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ 80% ಈ ಕರ್ನಾಟಕ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಮೈಸೂರು ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಗುಲ್ಬರ್ಗ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ಹಂಪಿ ಯೂನಿವರ್ಸಿಟಿ ತೆಗೆದುಕೊಳ್ಳಿ, ನಿಮಗೆ ಗೈಡ್ ಮಾಡ್ತಕ್ಕಂಥವ್ರು ಪಾರ್ಟ್ ಟೈಮ್ ಆಗಿಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು? ಗೈಡ್ ಮಾಡ್ತಕ್ಕಂಥವ್ರು PhD ಗೈಡ್ ಮಾಡೋವಂಥವ್ರು ಪರ್ಮನೆಂಟ್ ಇದ್ದಾರಾ? ಕ್ವಶನ್ ಮಾರ್ಕ್ ಇದೆ. 80% ಪರ್ಮನೆಂಟ್ ಹುದ್ದೆ ಅಲ್ಲ ಅವ್ರದ್ದು. ಆದ್ದರಿಂದ ಇವತ್ತು ಯೂನಿವರ್ಸಿಟಿ ಎಜುಕೇಷನ್ ಅಂತಕ್ಕಂಥದ್ದು ಕ್ವಾಲಿಟಿನ ಪ್ರಶ್ನೆ ಮಾಡಬೇಕಾಗಿದೆ. ಆದ್ದರಿಂದ ಮಾನ್ಯ ಸಭಾಪತಿಗಳೇ, ಒಬ್ಬ ಒಳ್ಳೆ ಶಿಕ್ಷಣ ಸಿಗಬೇಕು ಯೂನಿವರ್ಸಿಟಿನಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಫ್ಯಾಕಲ್ಟಿಗಳು ಬರಬೇಕು, ಅವರಿಗೂ ಉತ್ತಮ ಸ್ಯಾಲ್ರಿ ಸಿಗಬೇಕು. ಆದ್ದರಿಂದ ಸರ್ಕಾರಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ UGC ವೇತನ ಕೊಡಕ್ಕಾಗದೇ ಇರೋ ಸಂದರ್ಭದಲ್ಲಿ ಇದೇ ಒಂದು ಅವಕಾಶ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಇದನ್ನೇ ಇದು ಮಾಡ್ತಾ ಹೋಗ್ಬಿಟ್ರೆ ಕಡಿಮೆ 40,000 ರೂಪಾಯಿನಲ್ಲಿ ಅವ್ರದ್ದು ಮುಗ್ದೋಗ್ಬಿಡತ್ತೆ. ಅವರೇ ಪಾಠ ಮಾಡ್ತಾರೆ ಮತ್ತು ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಅವ್ರನ್ನ ನಾವೇನು ಮಾಡಿಬಿಡ್ತೀವಿ, ತೆಗೆದಾಕ್ತೀವಿ. ಮತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಅಡ್ಮಿಷನ್ ಮಾಡಿದಾಗ ಅವ್ರನ್ನ ತೆಗೆದುಕೊಳ್ತೀವಿ. ಅದಕ್ಕೆ ಇದು ಕರ್ನಾಟಕದಂತಹ ಒಂದು ರಾಜ್ಯಕ್ಕೆ, ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ರಾಜ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಅಲ್ಲ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳು ಯಾರಿದ್ದಾರೆ, ಪಾರ್ಟ್ ಟೈಮ್ ಲೆಕ್ಚರರ್ಸ್ ಯಾರಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಇದನ್ನು ಹೇಳಲೇಬೇಕಾಗಿಲ್ಲ, ಅವರೇ ನಮಗೆ ಹೇಳೋ ಪರಿಸ್ಥಿತಿನಲ್ಲಿದ್ದಾರೆ. ಆದ್ದರಿಂದ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಯಾರು ಎಲಿಜಿಬಿಲಿಟಿ ಇದೆ ಅವ್ರನ್ನೇ ತೆಗೆದುಕೊಳ್ಳಿ. ಮತ್ತೆ ಇದನ್ನ ಏನು 6904 ಜನ ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಆಗದಂಗೆ ಮಾಡಿ. ಈಗ ಉದಾಹರಣೆಗೆ ಇನ್ನೊಂದು ಮಾತನ್ನು ಸೇರಿಸ್ತೀನಿ ನಾನು. ಒಂದು ವೇಳೆ 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೆ ತೆಗೆದಾಕ್ಬಿಟ್ರಿ ಅಂತ ಹೇಳಿದ್ರೆ ಮತ್ತೊಂದು ಸಾರಿ ಅವ್ರಿಗೆ ಈ ಜಾಬ್ ಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಆಗದೆ ಇರ್ತಕ್ಕಂಥವ್ರು ಅವರು. ಅವ್ರ ಮಕ್ಕಳು ಅನೇಕ ಜನ ಪಾರ್ಟ್ ಟೈಮ್ ಏನು ಒಳ್ಳೆ ಹುದ್ದೆನಲ್ಲಿ ಇರ್ಬೋದೇನೋ. ಆದ್ರಿಂದ ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ, ಸಾವಿರಾರು ಜನ ಏನು ಫ್ಯಾಕಲ್ಟಿಗಳು. ಆದ್ರಿಂದ ಅದು ಡಿಗ್ರಿ ಕಾಲೇಜಿನಲ್ಲಿ ಇರ್ಬೋದು, ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಇರ್ಬೋದು.
ಈ ಸಮಸ್ಯೆಯನ್ನ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಗೆಹರಿಸಬೇಕು. ಯಾಕೆಂದ್ರೆ ನಾಳೆ ಅವರು ಬೆಳಗಾವಿ ಬರ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡಬೇಕು, ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ. ಆದ್ರಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರು ಈ ಸಮಸ್ಯೆಯನ್ನ ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರು. ಆದ್ರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇರೋವಂಥವರೇ ಇದ್ದಾರೆ. ಈ ಒಂದು ಗಂಭೀರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವ್ರಿಗೆ ಹೊಟ್ಟೆ ತುಂಬಿದ್ರೆ ನಮ್ಮ ಯಾರು ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ. ಯೂನಿವರ್ಸಿಟಿಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ. ಡಿಗ್ರಿ ಕಾಲೇಜ್ಗಳು ಉಳಿಬೇಕು ಅಂತ ಹೇಳಿದ್ರೆ ಅವ್ರನ್ನ ನಾವು ಉಳಿಸ್ಬೇಕಾಗಿದೆ. ಆದ್ರಿಂದ ಈ ನಿಟ್ಟಿನಲ್ಲಿ ಪಾಸಿಟಿವ್ ಆಗಿ ಮಂತ್ರಿಗಳು ಯೋಚನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಸರ್ಜಿ ಅವರು ಎಲ್ಲ ಇದಕ್ಕೆ ಇಷ್ಟು ಸಮಯ ಇಲ್ಲ, ಆದರೆ ಎಲ್ಲ ಬೇಗ ಸ್ವಲ್ಪ 2-3 ನಿಮಿಷದಲ್ಲಿ ಆದರೂ ಅವಕಾಶ ಕೊಟ್ಟಿದೆ, ಬೇಗ ಮುಗಿಸಿ. ಈಗಾಗಲೇ ಇನ್ನು 7-8 ಜನ ಹೆಸರು ಕೊಟ್ಟಿದ್ದಾರೆ. ಒಂದ್ ಸೈಡ್ ಆಗ್ತಾ ಇದೆ, ಆಗ್ಲಿಂದ ಕೈ ಎತ್ತುತ್ತಾ ಇದ್ದೀನಿ. ಒಂದ್ ಸೈಡ್ ಆಗ್ತಾ ಇದೆ, ನಮಗೂ ಅವಕಾಶ ಕೊಡಿ. ಯಾರನ್ನು ಬಿಡಲ್ಲ. ಒಂದ್ ಸೈಡ್ ಇಲ್ಲ, ಅವ್ರಿಗೂ ಒಂದೆರಡು ಸಲ ಅಲ್ಲಿ ಕೊಟ್ಟ. ನಾನು ಈಚೆ ನೋಡಿದಾಗ ನೀವು ಕೈ ಎತ್ತಲ್ಲ. 4 ಸಲ ಕೈ ಎತ್ತಿದ್ದೀನಿ. ಓಕೆ ರಮೇಶ್, ಆಯ್ತು, ಕೈ ಎತ್ತಬೇಕಾಗತ್ತೆ. ನಾನು ಅಷ್ಟೇ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಇವತ್ತು ಬೆಳಿಗ್ಗೆ ತಾನೇ ಉಲ್ಲೇಖವನ್ನು ಮಾಡ್ತಾ ಇದ್ದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7,20,000 ಸರ್ಕಾರಿ ನೌಕರರಿದ್ದಾರೆ. ಅದರಲ್ಲಿ ಇವಾಗ ಇರುವಂಥದ್ದು ನೌಕರರು ಅಂದರೆ 5,12,000. ಅದರಲ್ಲಿ ಮ್ಯಾಕ್ಸಿಮಮ್ ಇರೋದು 30%, 33% ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸರ್ಕಾರಿ ನೌಕರರು ಇರೋದು. ಅವ್ರನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಇದೇನು ನಾವು ಗುತ್ತಿಗೆ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನ ನಾವು ತಗೊಳ್ತೇವೆ. ಮುಂದಿನ 5 ವರ್ಷದ ಸಂಖ್ಯೆಯನ್ನು ನೋಡಿದರೆ ಇನ್ನು 5 ವರ್ಷದೊಳಗೆ ಸುಮಾರು 1ರಿಂದ 1.5 ಲಕ್ಷ ಜನ ಸರ್ಕಾರಿ ನೌಕರು ನಿವೃತ್ತಿ ಆಗ್ಬೋದು. ಅಂದರೆ ಅದರಲ್ಲೂ 30% ಅಂದರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅತಿಥಿ ಉಪನ್ಯಾಸಕರಿಗೆ 12,000, 14,000, ಕಾಲೇಜಲ್ಲಿದ್ದವರಿಗೆ 30,000ವನ್ನು ನಾವು ಕೊಡ್ತಾ ಇದ್ದೀವಿ. ಒಬ್ಬ ಗ್ರೂಪ್ ಡಿ ಆದವರು 10ನೇ ಕ್ಲಾಸ್ ಓದ್ಬಿಟ್ಟು 2 ವರ್ಷ ಮನೇಲಿ ಆರಾಮಾಗಿದ್ದು 18 ವರ್ಷ ಆದಮೇಲೆ ಅವರು ಕೆಲಸವನ್ನು ಮಾಡೋಕ್ಕೆ ಗ್ರೂಪ್ ಡಿಲಿ ತೊಗೊಂಡ್ರೆ ಅಂದಾಜು 20,000, ಏನು ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ 22,000 ಬರುತ್ತೆ. 20,000 ಅಂತ ನಾವು ಗಣನೆಗೆ ತೊಗೊಂಡ್ರು ಕೂಡ ಅವರು 5 ವರ್ಷ ಕೆಲಸ ಮಾಡಿದರೆ ಅವರು 12 ಲಕ್ಷ 5 ವರ್ಷದಲ್ಲಿ ದುಡಿತಾರೆ. ಅದನ್ನು ಅತಿಥಿ ಉಪನ್ಯಾಸಕರು ತನ್ನ PUC ಆದಮೇಲೆ 3 ಇಯರ್ಸ್ BA ಕೋರ್ಸ್ ಆಗಿ ಮತ್ತೆ ಅವ್ರಿಗೆ ಇನ್ನೂ 2 ವರ್ಷ ಮತ್ತೆ ಫರ್ದರ್ ಓದಿ 5 ವರ್ಷ ಓದಿದರೆ ಇನ್ನು ಅವರ ಸ್ಯಾಲ್ರಿಗೆ ಈಕ್ವಲ್ ಆಗೋಕ್ಕೆ 10 ವರ್ಷ ಕೆಲಸ ಮಾಡಬೇಕು. ಜಾಸ್ತಿ ಓದ್ಬಿಟ್ಟು 10 ವರ್ಷ ಕೆಲಸ ಯಾವುದಕ್ಕೋಸ್ಕರ? ಗ್ರೂಪ್ ಡಿ ವರ್ಕರಿಗೆ ಬರುವಂಥ 5 ವರ್ಷದ ಸಂಬಳವನ್ನು ಗೇನ್ ಮಾಡೋದಕ್ಕೆ. ಅದೇ ರೀತಿ ನಾವು 30,000 ತಗೊಳ್ಳುವಂಥ ಕಾಲೇಜ್ನ ಉಪನ್ಯಾಸಕರನ್ನ, ಅತಿಥಿ ಉಪನ್ಯಾಸಕರನ್ನ ನೋಡಿದರೆ ಅವರು 7 ವರ್ಷ ಓದಿರ್ತಾರೆ. ಅದನ್ನು ತೊಗೊಳೋದಕ್ಕೋಸ್ಕರ 30,000 ತೊಗೋಬೇಕು ಅಂದರೆ ಅವರು 5 ವರ್ಷ ಗ್ರೂಪ್ ಡಿಯ ಸ್ಯಾಲ್ರಿಯನ್ನ ಈಕ್ವಲ್ ಆಗೋಕ್ಕೆ 5 ವರ್ಷ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ನ್ಯಾಯ ಅಂತ ಹೇಳಿ ಆ ನಿಟ್ಟಿನಲ್ಲಿ ಐದರ್ ನಿಮಗೆ ಪರ್ಮನೆಂಟ್ ಹುದ್ದೆನಾರು ಬರ್ಸ್ಕೋಬೇಕು, ಇಲ್ಲ ಅಂದರೆ ಅತಿಥಿ ಉಪನ್ಯಾಸಕರಿಗೆ ಸಂಬಳವನ್ನಾರು ಹೆಚ್ಚಿಗೆ ಮಾಡಬೇಕು. ಬೇರೆ ಅವ್ರಿಗೆ ಬೇರೆ ಉದ್ಯೋಗ ಇದ್ರ ಬಗ್ಗೆ ಭದ್ರತೆಯನ್ನು ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ಸ್ಯಾಲ್ರಿನಾರು ಜಾಸ್ತಿ ಮಾಡಿ. ಮತ್ತು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ ಏನಂತ ಹೇಳಿದರೆ ಮ್ಯಾಕ್ಸಿಮಮ್ಮು ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆಂಡಿಚರಲ್ಲಿ ಆಲ್ಮೋಸ್ಟ್ 50% ನಮ್ಮ ಇಂಡಿಯನ್ಸ್ ಏರಿಯಾದಲ್ಲಿ ಈವನ್ ಕರ್ನಾಟಕದಲ್ಲೂ ಅಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಅಟ್ಲೀಸ್ಟ್ ಅವರಿಗೆ ಆರೋಗ್ಯದ ಭದ್ರತೆನಾರು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ಆಗ್ರಹ ಪಡಿಸ್ತೇನೆ. ರಮೇಶ್, ಸಚಿವರು ಮಧು ಸರ್ ಕರೀತಾ ಇದ್ದಾರೆ, ಅಡ್ಡ ಇದ್ದೀರಾ? ಸಭಾಪತಿಗಳಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಒಂದೊಂದು ನಿಮಿಷಕ್ಕೆ ಒಂದೊಂದು ನೀವು ಕೇಳಿದ್ರೆ. ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿರವರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಂಬಂಧ ಸೇವಾ ಭದ್ರತೆ ಕೊಡೋದಕ್ಕೆ ವಿಶೇಷ ಕಾನೂನು ಮಾಡಬೇಕಂತೇಳಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾಳ ವಿಸ್ತಾರವಾಗಿ ಮಾನ್ಯ ಸಚಿವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನ ಕೊಟ್ಟರು. ಒಬ್ಬರು ಹೇಳಿದ್ರು ಮಹಾರಾಷ್ಟ್ರ ಮಾಡೆಲ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತೇಳಿ, ಇನ್ನು ಅವರವರ ಅನಿಸಿದ ರೀತಿಯಲ್ಲಿ ಮಾತಾಡಿದ್ರು. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಯಾರಾದರೂ ಮಾಡಲ್ಲು ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಅದು ಕರ್ನಾಟಕ ಮಾಡಲ್ನ ಬೇರೆಯವ್ರು ಅಡಾಪ್ಟ್ ಮಾಡ್ಕೋಬೇಕು. ಬಹುತೇಕ ನನ್ನ ಸ್ನೇಹಿತರಾದಂಥ ಹನುಮಂತ್ ನಿರಾಣಿರವರು ಇಲ್ಲಿದ್ದಾರೆ. ಆ ಶಿಕ್ಷಕರ ಕ್ಷೇತ್ರದಿಂದ ಬಂದಂಥವರು ನಮ್ಮ
ಭೋಜೇಗೌಡರಿದ್ದಾರೆ, ನಮ್ಮ ಇನ್ನು ಕೆಲವರು ಸದಸ್ಯರು ಇಲ್ಲಿದ್ದಾರೆ. ಪ್ರಥಮವಾಗಿ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಮತ್ತು ಉಪನ್ಯಾಸಕರ, ಅತಿಥಿ ಉಪನ್ಯಾಸಕರ ನಿರಂತರ 2 ದಿನಗಳ 7 ಗಂಟೆ ಸಭೆ ಮಾಡಿ 35 ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮಾನ್ಯ ಸಿದ್ದರಾಮಯ್ಯ. ಇವತ್ತು ಸಚಿವರು ದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಅಲ್ಲಿ ಅವರು ಕೋಟ್ ಮಾಡಬೇಕಾಗಿತ್ತು, ಎಷ್ಟು ನಾವು ಗೌರವಧನವನ್ನು ಈಗ ಕೊಡ್ತಾ ಇದ್ದೀವಿ ಅಂತೇಳಿ. ಯಾಕೆಂದರೆ ಮಾನವೀಯ ಆಧಾರದ ಮೇಲೆ ಅವರಿಗೆ ಜಾಸ್ತಿ ಕೊಡಬೇಕಂತಕ್ಕಂಥದ್ದಕ್ಕೆ ಯಾರ್ದೂ ತಕರಾರಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, UGC ನಿಯಮಾವಳಿ ರಚನೆ ಮಾಡಿದ ನಂತರ ಅದಕ್ಕೆ ಅನುಗುಣವಾಗಿ ಇಲ್ಲಿ ಪರ್ಮನೆಂಟ್ ಮಾಡೋಂಥದ್ದು, ಖಾಲಿರ್ತಕ್ಕಂಥ ಪೋಸ್ಟ್ ತುಂಬುವಂಥದ್ದು, ಅವ್ರಿಗೆ ಏನು ಒಂದು ಗೌರವಧನ ಕೊಡ್ತಾ ಇದ್ದೀವಿ ಅದನ್ನು ಹೆಚ್ಚು ಮಾಡೋಂಥ ಕೆಲಸವನ್ನು ಮಾಡಿದ್ರು. ಸಲೀಂ ಅಹಮದ್ರೆ ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು 35,000 ರೂಪಾಯಿವರೆಗೂ ಯಾರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರಿಗೆ, ಅವ್ರಿಗೆ ಗೌರವಧನ ಹೆಚ್ಚು ಕೊಟ್ಟಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಇದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳು ಕರ್ನಾಟಕವನ್ನು ಅನುಕರಣೆ ಮಾಡಿದ್ದಾವೆ, ತಪ್ಪೇನಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಂದೊಂದು ವಿನಂತಿ ಇದೆ, ಕೇಂದ್ರ ಸರ್ಕಾರದವರು UGC ನಿಯಮಾವಳಿಗಳನ್ನ ಮಾರ್ಪಾಡು ಮಾಡಬೇಕು. ಸಚಿವರು ಒಂದು ನಿಮಿಷ ಪಕ್ಕದಲ್ಲಿ ಕೂತ್ಕೊಂಡು ಬಿಡಿ, ಬನ್ನಿ. UGC ನಿಯಮಾವಳಿಗಳ ಅನ್ವಯ ಇವತ್ತೇನು ನಾವು ಅತಿಥಿ ಉಪನ್ಯಾಸಕರಿಗೆ ಅವ್ರನ್ನ ಪರ್ಮನೆಂಟ್ ಮಾಡುವಂಥದ್ದು ಅಥವಾ ಸೇವಾ ಭದ್ರತೆ ಕೊಡುವಂಥ ಏನು ಡಿಮ್ಯಾಂಡ್ ಇದೆ, UGC ನಿಯಮಾವಳಿಯನ್ನು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಏನಕ್ಕೆ ಕೇಂದ್ರ ಸರ್ಕಾರ ಈ ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಅರ್ಥ ಆಗಿಲ್ಲ. ಕರ್ನಾಟಕದಲ್ಲಿ 2013-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥವ್ರು ಸುಮಾರು 12,000 ಅತಿಥಿ ಉಪನ್ಯಾಸಕರು. ಇವತ್ತು ಕೊಲಿಜಿಯೇಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಸುಮಾರು 4,500 ಪೋಸ್ಟನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದಾದಮೇಲೆ ಯಾರ್ಯಾರು ಒಂದು ಏಜ್ ಬಾರ್ ಆಗಿರ್ತಕ್ಕಂಥವ್ರು ಮತ್ತು ಏನು UGC ನಿಯಮಾವಳಿ ಪ್ರಕಾರ ಒಂದು ಕ್ವಾಲಿಫಿಕೇಷನ್ ಫಿಕ್ಸ್ ಆಗಿದೆ ಅದನ್ನು ಫುಲ್ಫಿಲ್ ಮಾಡ್ದಲ್ಲೇ ಇರ್ತಕ್ಕಂಥವ್ರಿಗೆ ಪರ್ಮನೆಂಟ್ ಮಾಡೋದಕ್ಕೆ ಅವಕಾಶ ಆಗಿಲ್ಲ. ಇವತ್ತಿನ್ನ 4,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಮಾತಿಲ್ಲ, ಅವ್ರಿಗೆ ಸೇವಾ ಬದ್ಧತೆ ಕೊಡಬೇಕು, ಗೌರವಧನ ಈಗೇನು ಹೆಚ್ಚು ಮಾಡಿದ್ದಾರೆ ಅದಕ್ಕೆ ಸಾಧ್ಯ ಆದ ಸ್ವಲ್ಪ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೋ ತಕರಾರಿಲ್ಲ. ಇವತ್ತು ಭಾಳ ಪ್ರಮುಖವಾಗಿ ನಮ್ಮ ಮಂತ್ರಿಗಳೊಂದು ಕ್ಲಾರಿಫೈ ಮಾಡಬೇಕು. ಒಂದು ಅಪೀಲ್ನ SLPನ ಹಾಕಿದ್ವಿ ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾರು ಈ ಬಾಧಿತರಿದ್ದಾರೆ ಅಂದರೆ ಅತಿಥಿ ಉಪನ್ಯಾಸಕರು, ಅವರು ಒಂದು ರಿಟ್ ಪಿಟಿಷನ್ ಹಾಕೋರು ಕರ್ನಾಟಕ ಹೈಕೋರ್ಟಲ್ಲಿ. ಆ ರಿಟ್ ಪಿಟಿಷನ್ನು ವಜಾ ಆಯಿತು. ಅಂದರೆ ಸರ್ಕಾರದ ಏನು ನಿಲುವಿದೆ ಸರಿ ಇದೆ ಅಂತೇಳಿ ಅದ್ರ ಮೇಲೆ ಮತ್ತೆ ಕರ್ನಾಟಕ ಹೈಕೋರ್ಟು ರಿಟ್ ಅಪೀಲ್ ಹಾಕಿದ್ರು. ಆ ರಿಟ್ ಅಪೀಲ್ನ ಕರ್ನಾಟಕ ಹೈಕೋರ್ಟಲ್ಲಿ ವಜಾ ಮಾಡಿದ್ದಾರೆ. ಈಗ SLP ಹಾಕೋದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಅದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಅವಕಾಶಗಳನ್ನ ಅನುಕೂಲಗಳನ್ನ ಅತಿಥಿ ಉಪನ್ಯಾಸಕರಿಗೆ ಮಾಡಿಕೊಟ್ಟಿದ್ದಾರೆ. ಏನೋ ಪ್ರಕಾಶ್ ಹುಕ್ಕೇರಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ಒಂದು ವಿಶೇಷ ಒಂದು ನಿಯಮವನ್ನು ಅಥವಾ ಕಾನೂನನ್ನು ಮಾಡಿ ಅವರಿಗೆ ಸೇವಾ ಬದ್ಧತೆ ಅನ್ನೋದಕ್ಕೆ. ಅದಕ್ಕೆ ನಾನು ಸಹ ವಿನಂತಿ ಮಾಡ್ತೇನೆ, ಸರ್ಕಾರ ಸಾಧ್ಯ ಆದರೆ ಅದನ್ನು ಪರಿಗಣಿಸಬೇಕಾಗುತ್ತೆ. ಅತಿಥಿ ಉಪನ್ಯಾಸಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರೆ ನಮ್ಮದು ಸಹ ಸಹಮತ ಇದೆ. ದಯವಿಟ್ಟು ಎಲ್ಲ ಸದಸ್ಯರಿಗೆ ಒಂದು ವಿನಂತಿ ಇದೆ, ದಯಮಾಡಿ ಯಾರು ಮಾತಾಡಬೇಕಾದ್ರೆ ಅವ್ರ ಎದುರುಗಡೆ ಅಡ್ಡ ಹೋಗೋಂಥದ್ದು ಅಥವಾ ಎದ್ನಿಲ್ಲಂಥದ್ದು ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಅವ್ರ ಪೀಠ ಉದ್ದೇಶಿಸಿ ನಿಮ್ಮ ಮಾತುಗಳನ್ನು ಅವ್ರಿಗೆ ಅಬ್ಸ್ಟ್ರಕ್ಟ್ ಮಾಡಿ ಮಾತಾಡಬೇಕಾದ್ರೆ ಅದಕ್ಕೊಂದು ಗೌರವ ಇರೋದಿಲ್ಲ. ಹಾಗಾಗಿ ದಯಮಾಡಿ ಅದನ್ನೊಂದು ಎಲ್ಲರೂ ಪಾಲನೆ ಮಾಡೋ ನಿಯಮ ಇರೋಂಥದ್ದು. ನಂದು ಇದು ಪೀಠದಲ್ಲಿರೋದು ನಿಯಮದ ಪ್ರಕಾರ ಹಾಗೆ ಯಾರೂ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಎಲ್ಲರೂ ಫಾಲೋ ಮಾಡೋದು ಸೂಕ್ತ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ CT ರವಿ ಅವರು. ಮಾನ್ಯ ಸಭಾಪತಿಗಳೇ, ಈಗ ಇದರಲ್ಲಿ ಚರ್ಚೆ ಇರೋದು ಇಡೀ ಶಿಕ್ಷಣ ಇಲಾಖೆದಲ್ಲ. ಈಗ ಬಂದಿರೋದು ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಿಂದ ಬಾಧಿತರಾಗಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ UGC ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಲ್ಪಿಸೋದು. ಸಿಂಪಲ್ ಇರೋದು. ಬೆಳಿಗ್ಗೆ ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈಗ ಕೆಲವು ಸದಸ್ಯರು ಹೇಳಿದರು, ನಿಜ ಹಿಂದೆ BJP ಸರ್ಕಾರ ಇದ್ದಾಗ 15,000 17,000 ಇದ್ದಂಥ ಗೌರವಧನವನ್ನು 25,000 ರೂಪಾಯಿಗಿಂದ 32,000 ರೂಪಾಯಿಗೆ ಏರಿಕೆ ಮಾಡಿದೆ. ಆಮೇಲೆ ಬಂದ ಸರ್ಕಾರ ಅದನ್ನು 40,000 ರೂಪಾಯಿಗೂ ಏರಿಕೆ ಮಾಡಿದೆ. ಎರಡು ಮಾನವೀಯ ಕ್ರಮಗಳೇ. ಈಗ ಮಾನವೀಯ ನೆಲೆಯಲ್ಲೇನೆ ಸೇವಾ ಭದ್ರತೆ ಕಲ್ಪಿಸಿ. ಅದಕ್ಕೇನು ಪಕ್ಕದ ನೆರೆಯ ಮಹಾರಾಷ್ಟ್ರ ಸೇವಾ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಅಂತ ತಿಳಿದು ಬಂದಿದೆ. ಅದನ್ನು ತರಿಸ್ಕೊಂಡು ಅಧ್ಯಯನ ಮಾಡಿ.
ಅವ್ರು ಹೇಗೆ ಮಾಡಿದ್ದಾರೆ? ಅವರೇನು ಯು ಜಿ ಸಿ ನಿಯಮ ಬದಲಾಯಿಸಿ ಅಂತ ಕೇಂದ್ರಕ್ಕೇನು ಕೇಳಲಿಲ್ಲ, ನ್ಯಾಯಾಲಯಕ್ಕೂ ಕೇಳಲಿಲ್ಲ, ಅವರೇನೋ ಮಾಡಿದ್ದಾರೆ. ಅದು ಅದೇ ರೀತಿ ನಾವು ಮಾಡ್ಬೋದಾ? ನಮಗೆ ಬೇಕಾಗಿರೋದು ಯಾವ ರೂಪದಲ್ಲಾದರೂ ಮಾಡಿ, ಕ್ರೆಡಿಟ್ ನೀವೇ ತಗೊಳ್ಳಿ. ಆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಲ್ಪಿಸಿ. ಅವ್ರನ್ನ ನಾವೀಗ ಸರಿನೋ ತಪ್ಪೋ ಯು ಜಿ ಸಿ ನಿಯಮಗಳಿದ್ದಾಗಲೂ ಕೂಡ ನೆಟ್ಟು ಸ್ಲೆಟ್ಟು ಮಾಡದೇ ಇದ್ದರೂ ಅವ್ರನ್ನ ನಾವು ಅತಿಥಿ ಉಪನ್ಯಾಸಕರಾಗಿ ತಗೊಂಡು ಗೌರವಧನ ಕೊಡ್ತಾ ಬಂದಿದ್ದೀವಿ. 15 ವರ್ಷ 20 ವರ್ಷ 25 ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ. ಅವರಿಗೀಗ ಬೇರೆ ಕಡೆಗೆ ಏನು ಉದ್ಯೋಗಕ್ಕೆ ಹೋಗೋ ಅವಕಾಶಗಳು ಇಲ್ಲ. ಹಾಗಾಗಿ ಯಾವ ಮಾಡೆಲು, ಈಗ ನೀವೇ ಒಂದು ಹೊಸ ಮಾಡೆಲ್ ಹುಟ್ಟಾಕಿ ಅದನ್ನೇ ಉಳಿದ ರಾಜ್ಯಗಳು ಅನುಸರಿಸಲಿ. ಏನಾದ್ರು ಮಾಡಿ ಅವರಿಗೆ ಒಂದು ಸೇವಾ ಭದ್ರತೆಯನ್ನು ಕಲ್ಪಿಸಿ ಅಷ್ಟೇ. ನಾನು ಹೇಳೋಕೆ ಬಯಸೋದು, ನಮ್ಮ ವಿನಂತಿ ಇದಿಷ್ಟೇ ವಿನಂತಿ. ಯಾವ ರೂಪದಲ್ಲಿ ಮಾಡ್ಬೋದು ಅನ್ನೋಕ್ಕೆ ಉದಾಹರಣೆಯಾಗಿ ಮಹಾರಾಷ್ಟ್ರನ ಕೊಟ್ಟಿದ್ದೀವಿ. ನಿಮಗೆ ಮಹಾರಾಷ್ಟ್ರದ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ನೀವೇ ಒಂದು ಹೊಸದನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಿ, ನಿಮ್ಮನ್ನೇ ಇಡೀ ದೇಶದವರೆಲ್ಲ ಫಾಲೋ ಮಾಡೋಂಗಾಗಲಿ. ಏನಾದರೂ ಮಾಡಿ ಉದ್ಯೋಗ ಅವರಿಗೆ ಸೇವಾ ಭದ್ರತೆ ಕಲ್ಪಿಸಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ಮನವಿ, ಬೇರೆ ಇನ್ನೇನೂ ಇಲ್ಲ. ಇನ್ನು ಉಳಿದ ಎಲ್ಲ ವಿಷಯಗಳನ್ನು ಎಲ್ಲರೂ ಮಾತಾಡಿದ್ದಾರೆ, ಅದನ್ನೇ ನಾನು ಪುನರಾವರ್ತನೆ ಮಾಡೋಕ್ಕೆ ಹೋಗಲ್ಲ. ಹಾಗೆ ನೀವು ಸೇವಾ ಭದ್ರತೆ ಕಲ್ಪಿಸೋ ತೀರ್ಮಾನ ಮಾನ್ಯ ಸಚಿವರು ಮಾಡಿದ್ರೆ ಇದೇ ಸಭೆ ನಿಮಗೆ ಒಕ್ಕೂರಿನಿಂದ ಅಭಿನಂದಿಸ್ತೀವಿ. ಆ ಕ್ರೆಡಿಟ್ ನಿಮಗೆ ಹೋಗುತ್ತೆ, ಕ್ರೆಡಿಟ್ ನೀವೇ ತಗೊಳ್ಳಿ. ಅವರಿಗೆ ಬದುಕುವ ಗ್ಯಾರಂಟಿ ಕೊಡಿ. ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದಾವೆ, ಇದ್ರ ಮೇಲೆ ನಂಬ್ಕೊಂಡಿದ್ದಾರೆ, ನಡು ನೀರಿನಲ್ಲಿ ಕೈ ಬಿಡಬೇಡಿ. ಮತ್ತು ನಿಮಗೆ ಈಗ ನೀವು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀರಿ, ಡಿ ವಿ ಜಿ ಯಾವ ಸರ್ಟಿಫಿಕೇಟು? ಅವ್ರಿಗಿಂತ ಉತ್ತಮ ಉಪನ್ಯಾಸಕರು ಬೇಕಾ? ಆ ಥರ ಸಾವಿರಾರು ಜನರ ಉದಾಹರಣೆ ಇದೆ. ಹಾಗಾಗಿ ಹಾಗಂತ ಸರ್ಟಿಫಿಕೇಟ್ನ ಕನ್ಸಿಡರ್ ಮಾಡಬಾರ್ದ? ಇವತ್ತಿನ ವಾಸ್ತವಿಕತೆ ಕನ್ಸಿಡರ್ ಮಾಡಬೇಕು. ಅವತ್ತೇ ಯೋಚನೆ ಮಾಡಬೇಕಿತ್ತು 20 ವರ್ಷದ ಹಿಂದೆನೆ. ನೆಟ್ಟು ಸ್ಲೆಟ್ಟು ಆದವ್ರನ್ನ ಮಾತ್ರ ನಾವು ಗೌರವ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ತೀವಿ, ಇಲ್ಲದೆ ಇದ್ರೆ ಅವರಿಗೆ ಗೌರವ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ಳಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸರಿ, ಅಲ್ಲೇ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಈಗ ಅವರಿಗೆ ಸೇವಾ ಭದ್ರತೆ ಕಲ್ಪಿಸಿ. ಮತ್ತೆ ಮುಂದೆ ಸಭಾಪತಿಗಳ ಮುಂದೆ ನೇಮಕ ಮಾಡ್ಕೊಳ್ತಿರೋದು ಹೊಸದಾಗಿ, ಆವಾಗ ನೀವು ಕಟ್ಟುನಿಟ್ಟಾಗಿ ಯು ಜಿ ಸಿ ನಿಯಮಗಳನ್ನೇ ಪಾಲಿಸಿ. ಸನ್ಮಾನ್ಯ ಸಭಾಪತಿಗಳೇ, ಭಾಳಷ್ಟು ಶಾಸಕರು ಈಗಾಗಲೇ ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಕಳೆದ 15-20 ವರ್ಷಗಳಿಂದ ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಕಾಲೇಜುಗಳಲ್ಲಿ ನಾನ್ ಯು ಜಿ ಸಿ ಅವರು ಸುಮಾರು 6,000ದಷ್ಟು ಇವತ್ತು ಶಿಕ್ಷಕರಿದ್ದಾರೆ, ಅತಿಥಿ ಉಪನ್ಯಾಸಕರಿದ್ದಾರೆ. ರಿಪಿಟೇಷನ್ ಬೇಡ, ರಿಪಿಟೇಷನ್ ಮಾಡಲ್ಲ ಸರ್, ಹೊಸತಿದ್ರೆ ಅತಿಥಿ ಉಪನ್ಯಾಸಕರಿದ್ದಾರೆ. ಅವರಿಗೆ ಸೇವಾ ಭದ್ರತೆ ಸಲುವಾಗಿ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದು ಉಚ್ಚ ನ್ಯಾಯಾಲಯದ ಕಾನೂನಿನ ತೊಡಕಿನಿಂದ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಉತ್ತರ ಸಮಂಜಸವಾಗಿದ್ದರೂ ಕೂಡ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡು ಇದಕ್ಕೆ ಆ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಈ ಸದನದ ಮುಖಾಂತರ ಆಗಬೇಕು ಅಂತಕ್ಕಂಥದ್ದು. ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಹಿಂದೆ ಬಿ ಎಡ್ ಆಗದೇ ಇರತಕ್ಕಂಥವ್ರನ್ನು ಕೂಡ ಸರ್ವಿಸ್ ಕೌಂಟ್ ಮಾಡಿ ತಗೊಂಡಿದ್ದಾರೆ. ಭಾಳಷ್ಟು ಉದಾಹರಣೆಗಳಿದ್ದಾವೆ. ಈಗಾಗಲೇ ಸಿ ಟಿ ರವಿ ಸರ್ ಹೇಳಿದ ಹಾಗೆ ನಮ್ಮದೇ ಒಂದು ಮಾಡೆಲ್ ಆಗಲಿ, ಕರ್ನಾಟಕನೇ ಒಂದು ಮಾಡೆಲ್ ಆಗಲಿ, ಮಹಾರಾಷ್ಟ್ರ ಕಾಪಿ ನಾವು ಮಾಡೋದು ಬೇಡ. ಏನಾದರೂ ಒಂದು ಸಾಕಷ್ಟು ನಮ್ಮ ಕಾನೂನಿನಲ್ಲಿ ದಾರಿಗಳಿದ್ದಾವೆ. 6,000 ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸದನ ಸಾಕ್ಷಿ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಆ ಅತಿಥಿ ಉಪನ್ಯಾಸಕರ 15-20 ವರ್ಷದ ಸೇವೆಯನ್ನು ಪರಿಗಣಿಸಿ ಅವರಿಗೆ ಮತ್ತೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡ್ಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ಸಭಣ್ಣ ನಾನು ಏಕೆ ಮಧ್ಯದಲ್ಲಿ ಮಾತನಾಡೋಕ್ಕೆ ಇಷ್ಟಪಟ್ಟೆ ಅಂದರೆ, ನಾನು 1988ರಲ್ಲಿ ಪಿ ಜಿ ಮುಗಿದಾಗಿದ ಮೇಲೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಜಾಯಿನ್ ಆದಾಗ ನಾನು ತೆಗೆದುಕೊಂಡದ್ದು 400 ರೂಪಾಯಿ ನನ್ನ ಜೀವನ ಪ್ರಾರಂಭ ಆಗಿದ್ದು. ಇಲ್ಲಿ ಪಾರ್ಟ್ ಟೈಮು ಅಥವಾ ಈಗ ಅತಿಥಿ ಉಪನ್ಯಾಸಕರಿಂದ ಕರೀತಾರಲ್ಲ, ಅವರ ಸ್ಥಿತಿ ನಾವು ಹೇಳೋದಕ್ಕೆ ಆಗೋದಿಲ್ಲ. 1997ರಲ್ಲಿ ನಾನು ಬೆಳಗಾವಿಗೆ ಪ್ರೊಫೆಸರ್ ಆಗಿ ಜಾಯಿನ್ ಆದಾಗ ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 25 ವರ್ಷಗಳ ಹಿಂದಿದ್ದು ಮಾತಿದು. ನನ್ನ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನವರೆಗೆ ಅವರು ಗೆಸ್ಟ್ ಫ್ಯಾಕಲ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರ ವಯಸ್ಸು 40+, 50+ ಇದೆ. ಅವರಿಗೆ 40+, 50+ ಇದ್ದಾಗ ಅವರಿಗೆ ಹೊರಗೆ ತೆಗೆದಾಗ ಅವ್ರು ಎಲ್ಲಿಗೆ ಹೋಗಬೇಕು? ಈ ವಯಸ್ಸಿನಲ್ಲಿ ಯಾವ ಕೆಲಸಕ್ಕೆ ಅವ್ರು ಇದಾಗ್ತಾರೆ?
ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಇದೆ. ಮೊದಲು PUCಗೆ ರಿಕ್ರೂಟ್ಮೆಂಟ್ ಮಾಡಬೇಕಾದಾಗ PG ಬೇಕಾಗಿತ್ತು, MA MSc MCOM ಮಾತ್ರ ಇತ್ತು. ಈಗ ಮಧ್ಯದಲ್ಲಿ ಒಂದು 2007-10 ಮಧ್ಯದಲ್ಲಿ PUCಗೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾದಾಗ PG + B.Ed ಅಂತ ಬಂತು. PUC PG ಮತ್ತು B.Ed ಅಂತ ಬಂದಾಗ ಸೆಲೆಕ್ಷನ್ ಆದವರಿಗೆ, ಆಮೇಲೆ ಜೂನಿಯರ್ ಕಾಲೇಜ್ಗೆ ಜಾಯಿನ್ ಆದವರಿಗೆ ನಮ್ಮ ಕರ್ನಾಟಕದ ಘನ ಸರ್ಕಾರಗಳೇ ಆವಾಗ ಅವರಿಗೆ B.Ed ಮುಗಿಸುವುದಕ್ಕಾಗಿ 3 ವರ್ಷ ಮತ್ತು 5 ವರ್ಷ ಕಾಲಾವಕಾಶ ಕೊಟ್ಟಿತ್ತು. ಉದಾಹರಣೆ ಇದೆ. ಇವರು ಪರ್ಮನೆಂಟ್ ಇಲ್ಲದೇ ಇರ್ಬೋದು, ಆದರೆ ಪರ್ಮನೆಂಟ್ಗಿಂತ ಯಾವುದೇ ರೀತಿಯಿಂದ ಅವರು ಕಡಿಮೆ ಇಲ್ಲ. ಯಾಕಂದರೆ ಪ್ರತಿ ವರ್ಷ 10 ತಿಂಗಳು ಕೆಲಸ ಮಾಡ್ತಾರೆ, ಟರ್ಮಿನೇಟ್ ಆಗ್ತಾರೆ, ಮತ್ತೆ ಬಂದು ಜಾಯಿನ್ ಆಗ್ತಾರೆ, ಕೌನ್ಸಿಲಿಂಗ್ ಆಗಿ ಮತ್ತು ಆತಂಕ ಪಡ್ತಿರ್ತಾರೆ. ಯಾಕಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕಾಲೇಜ್ಗೆ ಹೋದರೆ ನನ್ನ ವಿದ್ಯಾರ್ಥಿಗಳು ಸಿಗ್ತಾರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ, ಅವ್ರು ನೋವು ತೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವೋ, ಈಗೇನು 6,000 ಜನಕ್ಕೆ ನಾವು ಹೊರಗೆ ಹಾಕಿದ್ದೀವಲ್ಲ, ಅವರಿಗೆ 3 ವರ್ಷನೋ 5 ವರ್ಷ ಕಾಲಾವಕಾಶ ಕೊಡಿ. ನೆಟ್ ಪಾಸ್ ಆಗೋದಕ್ಕೆ, ಸೆಟ್ ಪಾಸ್ ಆಗೋದಕ್ಕೆ ಅಥವಾ PhD ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟು ಅವರಿಂದ ದಯವಿಟ್ಟು ಸೇವೆಯಿಂದ ತೆಗಿಬೇಡಿ. ಸೇವಾ ಭದ್ರತೆ ಒದಗಿಸಿ ಅವ್ರಿಗೆ ಮುಂದುವರಿಸಿ ಅವ್ರಿಗೆ ಯಾಕೆಂದರೆ ರಿಕ್ರೂಟ್ಮೆಂಟ್ ಅವಶ್ಯಕತೆ ಇದೆ, ಬೇಡಿಕೆ ಇದೆ ಸರ್. ಬೇಡಿಕೆ ಇರೋದ್ರಿಂದ ಅವರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಮಾನ್ಯ ಸಚಿವರನ್ನು ಕೋರ್ತೇನೆ. ವಿವೇಕಾನಂದ